ಹಲೋ, ವೆಲ್ಕಮ್ ಬ್ಯಾಕ್ ಟು ಮುನ್ನ ಮಾವ ಬ್ಲಾಗ್ಸ್. ಇವತ್ತು GRC 5th ರೈಡ್. ಇದಾದ ನಂತರ ಇನ್ನೊಂದು ಬಾಕಿ ಇದೆ. ಸೊ ಇವತ್ತು ನಾವು ಮರೇನಹಳ್ಳಿ ಬಂಡೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದರೆ ವುಮೆನ್ಸ್ ಡೇ. ಸೊ ವುಮೆನ್ಸ್ ಡೇಗೆ ಸ್ವಲ್ಪ ಚೇಂಜಸ್ ಮಾಡ್ತಿದ್ದೀವಿ. ಸೊ ವಿಲ್ ಸ್ಟಾರ್ಟ್ ದಿ ರೈಡ್ ವಿತ್ ವುಮೆನ್. ಸೊ ವುಮೆನ್ ಲೀಡ್ ಮಾಡ್ತಾರೆ ಫಾರ್ ಅಬೌಟ್ 500 ಮೀಟರ್ ಆ್ಯಂಡ್ ದೆನ್ ಐ ಟೇಕ್ ದ ಲೀಡ್. ಆ್ಯಂಡ್ ಇನ್ನೊಂದು ವಿ ಹ್ಯಾವ್ ಸಮ್ ಗಿಫ್ಟ್ ಫ್ರಮ್ ವಿನೋದ್ ಸರ್. ವುಮೆನ್ಸ್ ಡೇ ಸ್ಪೆಷಲ್ ಸಣ್ಣ ಗಿಫ್ಟ್ ಫ್ರಮ್ ನಮ್ಮ ವಿನೋದ್ ಸರ್ ಇಂದ. ಓಕೆ, ಸೊ ಇವತ್ತು ವುಮೆನ್ಸ್ ಡೇ ಇರೋದ್ರಿಂದ ಫಸ್ಟ್ 500 ಮೀಟರ್ ನಮ್ಮ ಹುಡುಗಿಯರು ಗರ್ಲ್ಸ್ ಲೀಡ್ ಮಾಡ್ತಾರೆ. ಕೀಪ್ ಲೆಫ್ಟ್. ಇವತ್ತು ರೋಡ್ ಬೈಕ್ ತೊಗೊಂಬಂದಿದ್ದೇನೆ, ನೋ MTB. ಸೊ ಟಿನ್ ಫ್ಯಾಕ್ಟ್ರಿ ಕಡೆ ಹೋಗ್ತಾ ಇದ್ದೀವಿ. ಮರೇನಹಳ್ಳಿ ಬಂಡೆ ಬಗ್ಗೆ ಹೇಳಲೇಬೇಕು. ಇಟ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಸ್ಪಾಟ್ ಇನ್ ಬೆಂಗಳೂರು. ನಾವು ವಿ ಶು ಗೋ ಲೈಕ್ ಸ್ಪೆಂಡ್ ಅವರ್ ಈವ್ನಿಂಗ್ಸ್ ಇನ್ ಅಲ್ಲಿ ಹೋಗಿ ಈವ್ನಿಂಗ್ 4-4:30ಗೆ ಹೋಗಿ ವಿ ಶು ಕಮ್ ಬ್ಯಾಕ್ ಬೈ 6. ಹಲೋ, awesome! Hello! Hi! KR ಮಾರ್ಕೆಟ್, ದಿ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್, ಅದು ಮುಗೀತು. ಈಗ ಹೊಸಕೋಟೆ ಕಡೆ ಹೋಗ್ತಾ ಇದ್ದೀವಿ. ನಾವು ಅಟ್ ಅರೌಂಡ್ 10 ಕಿಲೋಮೀಟರ್ಸ್ ಆಲ್ಸೋ. ಸರ್ವಿಸ್ ರೋಡ್ ತಗೋಬೇಕು, ಲೆಫ್ಟ್. ಸನ್ರೈಸ್ ನೋಡಿ ಭಾರಿ ಚಂದ ಉಂಟು. ಬಟ್ ಇಲ್ಲಿ ಲೆಫ್ಟಲ್ಲಿ ಫುಲ್ ಕಸ ಹಾಕಿದ್ದಾರೆ. ಯಾರು ಹೊಣೆ ಗೊತ್ತಿಲ್ಲ. ಬಟ್ ಎವ್ರಿ ಟೈಮ್ ಇಲ್ಲಿ ಬೆಂಕಿ ಹಾಕಿ ಸುಟ್ಟು ಏನೋ ಮಾಡ್ತಾರೆ, ಕ್ಲೀನ್ ಮಾಡ್ತಾರೆ. ಬಟ್ ಎವ್ರಿ ಟೈಮ್ ಇಲ್ಲಿ ವಾಪಸ್ ರಾಶಿ ಹಾಕ್ತಾರೆ. ಓಕೆ, ಸೊ ಫಸ್ಟ್ ಪಿಟ್ ಸ್ಟಾಪಿಗೆ ಬಂದ್ವಿ. 14.2 ಕಿಲೋಮೀಟರ್ಸ್. ಇವತ್ತು 100 ಆಗಿದ್ದಾರಾ ಗೊತ್ತಿಲ್ಲ, ನೋಡ್ಬೇಕೀಗ. ಹೆಂಗೆ 100 ಆಗಿದ್ದಾರಾ? Which woman inspire you the most? Of course, my mother. So for her dedication to the children's, what they like. So This is a question you should not ask me. Really enjoying this ride. Nice. GRC 2026. All the best. wait, one more ride is there. You should attend that one. Definitely. Yes. My wife only. Your wife? She's allowing me to do right. Of course, it's my mother. No one else. My mother and my aunt. Aunt? Yes, Wow. she is a national level power lifter. Howda? Howdu? Okay, wow. So this is my first ride after like 1 year, almost 1 year. 1 year? Yeah. What are you? First time ride ಮಾಡ್ತಾ Wow. Super. ಹಾಗಿದ್ರೆ ಇವತ್ತು 70 Yes. 70-80. It's of course my mom. ಇವತ್ತು ಬೆಳಗ್ಗೆ ಬೇರೆ ಅವರು ಎದ್ಬಿಟ್ಟು ನನಗೆ ಪ್ರೋಟೀನ್ ಶೇಕ್ ಅದು ಮಾಡಿಕೊಟ್ರು. Wow. So it is like crazy. Because of me, she got up at like 4:30 in the morning. 4:30. Yes. So ಅದಕ್ಕೆ always my mom. You have a great support, man. Super. True. Thank you. Enjoy. ಸರ್ ನಮಸ್ಕಾರ ಸರ್. ಎಲ್ಲಿ ಓಡ್ತಾ ಇದ್ದೀರಾ? ಬನ್ನಿ. ಯಾರು ಡಿಸೋಬೇ ಮಾಡಿಲ್ಲ, ಎಲ್ಲರೂ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ವುಮೆನ್ಸ್ ಡೇ ಸ್ಪೆಷಲ್. ಹಾಂ, ಆಬ್ವಿಯಸ್ಲಿ ಅಮ್ಮ. ಹಾಂ, ಸಪೋರ್ಟಿವ್. ಯಾ, ಸೈಕ್ಲಿಂಗ್ ಮಾಡಿದ್ರೆ ಬೈತಾರಾ? ಆಬ್ವಿಯಸ್ಲಿ ಬೈತಾರೆ ಸ್ವಲ್ಪ ಒಂದ್ಸತಿ, ಏನೂ ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡ್ತಿದ್ದೆ. Common. ಯಾ, ಎಲ್ಲರಿಗೂ ಕಾಮನ್ ಅದು. ಹಾಂ, ಬೈಸ್ಕೊಳ್ಳೇಬೇಕು, ಆದರೂ ಸೈಕ್ಲಿಂಗ್ ಅಂತೂ ಬಿಡೋಕ್ಕಾಗಲ್ಲ. My mom, basically mom, she beats him, but she also motivate us to do something, and she make to teach us. So the best woman who teaches us is the mom only. Right.
I would thank my mother. She has supported me all the time, every day. She supports me to ride, and yeah, I would say that all those miles I've done, it's all because of my mom and dad. Mainly my mother, because she supports me a lot. I would thank my wife and I would thank my mother because the way I am able to come here every single day is because of them, because they don't disturb me, they support me and yeah, happy Women's Day for them. ಓಕೆ ಸೊ ನಮ್ಮ ಬಾಲ ಆ್ಯಂಡ್ ಪ್ರೀತಮ್ ಅವರು ನನಗೆ ಸ್ವಲ್ಪ ಕಾಂಟೆಂಟ್ ಕೊಟ್ಟರು, ನಮ್ಮ ರೈಡರ್ಸ್ಗೆ ಸ್ವಲ್ಪ ಕ್ವಶನ್ಸ್ ಎಲ್ಲ ಕೇಳಿದರು. ಆ್ಯಂಡ್ ನಾವು ಫ್ರಮ್ ದ ಪಿಟ್ ಸ್ಟಾಪ್ ವಿ ಹ್ಯಾವ್ ರೀಸ್ಟಾರ್ಟೆಡ್ ಆರ್ ರೈಡ್. ಈಗ ಬೂದಿಗೆರೆ ಕಡೆ ಲೆಫ್ಟ್ ತಗೋತೀವಿ ಆ್ಯಂಡ್ ದೆನ್ ವಿಲ್ ಹೆಡ್ ಟುವರ್ಡ್ಸ್ ಬ್ಯಾಂಬೂ ಫಾರೆಸ್ಟ್. ಊರ್ದಾರ್ ಸಿಕ್ಕಿರು ಪುತ್ತೂರುದಾರು ಫಸ್ಟ್ 100 ಮಲ್ತರ್ಗೆ ರೀಸೆಂಟ್ಲಿ ಎಂಚಂಡು ಭಾರಿ ಖುಷಿ ಆಗುಂಡು ಇಂಚನೆ ಬರೋಂದಿಪ್ಲೆ ರೈಡ್ಗೆ. ಸೊ ಬ್ಯಾಂಬೂ ಫಾರೆಸ್ಟ್ ಕ್ರಾಸ್ ಆಗಿ ಹೋಗ್ತಾ ಇದ್ದೀವಿ. ಸೊ ಮೊದಲು ಬ್ಯಾಂಬೂ ಫಾರೆಸ್ಟ್ ಒಳಗೆ ಬಿಡ್ತಾ ಇದ್ರು ಸೈಕ್ಲಿಸ್ಟ್ನ. ನಾವು ಒಂದ್ಸಲ ಹೋಗಿ ಆಫ್ ರೋಡಿಂಗ್ ಮಾಡಿ ಬಂದಿದ್ವಿ, ಬಟ್ ಈಗ ಬ್ಯಾನ್ ಮಾಡಿದ್ದಾರೆ. ಹೋದರೆ ಫೈನಲ್ ಹಾಕ್ತಾರೆ, ದೊಡ್ಡ ಇಶ್ಯೂ ಆಗುತ್ತೆ. ವಾಚ್ ಔಟ್. ಸೊ ಬ್ಯಾಂಬೂ ಫಾರೆಸ್ಟ್ ನೋಡಿ ಹೆಂಗಿದೆ ಬ್ಯಾಂಬೂ ಫಾರೆಸ್ಟ್. ಅಲ್ದಲ್ಲ किसी सपना रहे तू. ಸರ್ ಪ್ಲೀಸ್ ಡೋಂಟ್. ಅಲ್ಲಿ ದೇವರದ್ದು ಇದಿದೆ. ಇಲ್ಲ ಇದು ಫೋಟೋ ತೆಗೆದು ಹಾಕ್ಬೇಡಿ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ. We have Nisha here. So we're gonna ask her a few questions. So what is the most challenging thing you faced as a woman cyclist? Traffic. In Bengaluru. Okay. Traffic and Yeah, in Bangalore. traffic. I think the sun. I don't like the sun much. But Just people are not mindful. Yeah, there's too much traffic. They don't really care about cyclists. Men try to come and, you know, trouble women, intimidate, bully on the road. It's real. Plus, I can't go in the dark because it's scary, which is a big limitation for me. Yeah. okay, so I have been riding since 2011 in Bangalore. Most of the time I go solo, and most of the difficulty I face is from the auto guys. If I go in a group, I'm safe. If I don't go in a group, they just come, hate, comment. Even if you are in like salwar kameez, sari, whatever, they will come and comment, say something bad that will make you angry. I have met with 4-5 road accidents also where I have multiple fractures because maybe the chicken truck comes, hits you and goes. All of them were mostly when I ride solo. It's great. The way here, the views and all, it's good. Good support system. It's a fun ride. I enjoyed a lot. Everybody is very friendly, and I would like to come for other rides too. This is my first giant ride. Yeah. Okay. This is the first time I'm actually doing this group ride. I think this is amazing. It feels so worth it at the end. It was very challenging to wake up, but I see now why we do this. This is awesome. I'm so happy. I love this. Yeah. Okay. Bro. When you bunk match class for cycling, this is what happens.
ಎಲ್ಲ ಮುಗ್ನತ್ರ ಬಂದ ಕಳ್ಳ. ಕೋಲಿದು ಅಣ್ಣ ಗೈಡ್ ಮಾಡು ಅಂದರೆ ಫೋಟೋಶೂಟ್ ನಡೀತಾ ಇದೆ. ಬನ್ನಿ ಬನ್ನಿ ಬನ್ನಿ, ಫೋಟೋಶೂಟ್ ಎಲ್ಲ ಜೋರಾಗಿ ನಡೀತಾ ಇದೆ. Person, one woman who supported you the most and you want to thank them today, who it would be? I think it would be my grandmother mostly, because she's been inspiring me to cycle a lot and be more active for myself, and like she's been allowing me to go on these rides lately. So I think my grandmother is the one who inspires me. Mom, because she's always been guiding me like through my life, and then now also she allowed me to come on this ride, so I'm really thankful. It is every woman, the entire earth, we call it women, you know, Mother India. And for all the sisters, all the women whom we see around, you know, I think we should keep and give utmost respect. Yes? With all the love and care what they have given us, we have to give it back to them. Let's go. Yeah? Say one word about the woman, what would it be? Strong. Strong? Helpful. All-rounder. Badiyai. Backbone of the family. Talme. Patience. Look forward to more women joining cycling and creating a safe environment for them. Brave. Courage. Strength. Really appreciate them. Yeah, you guys heard from the co-leaders. Let's go and ask last year lead rider. We have Arjun here. Why? What is the backstory? रुको हाँ वापस आए वीडियो तू तीज मुरानी कड़ा बिड़ती ना. So sorry, the flow is not coming. हाँ. So what should I tell? चुओ एक बार. हाँ अभी आएगा. What is this? देखो हाँ देखो. Guys, why did you call me? Everyone, please have the breakfast. Guys, fast. Why am I migraine, by the way? No way, bro. वीडियो ना. Guys, you get to know whom I was mimicking. It's Preetham. Everyone got to accept you. See, for me, it would be my wife as well as my mom. Because most of the things we probably overlook a lot of things in our life. We feel that most of the things are done by us only, but majority of the things that they'll be taking care behind the scenes. And we sometimes forget to be grateful for them, but I would like to dedicate this women's ride, this ride for my wife and my mom. Definitely, no doubt, that would be my mom, because she has been supporting me from day one. Doesn't matter whatever I do, either on the cycling field or any field, she was the first person to motivate in all the aspects. So definitely I would dedicate this ride to my mom, and no experience needed. That's mom. Yeah. It's my mom, man. Firstly, it's my mom, and the rest I would say all the women. Thank you. Why? Because getting me these kind of good friends, getting me to this kind of a location. So to all the moms, you're the best. Happy Women's Day to the moms, to all the ladies. Cheers. Let's go. Vedana, Yes sir. the one woman who inspired you the most, who it would be? Mom. ಅಮ್ಮ. ಓಕೆ ಐ ವಿಲ್ ಟೆಲ್ ವೈ. ನಾನು ಇಷ್ಟು ಎನರ್ಜೆಟಿಕ್ ಆಗಿ ಮಾತಾಡ್ತಿದ್ದೀನಿ ಅಂದರೆ ಇಫ್ ಐ ಆಮ್ ಸ್ಮೈಲಿಂಗ್ ನೋ ಮ್ಯಾಟರ್ ವಾಟ್ ದ ಸಿಚುವೇಶನ್ ಈಸ್, ಇಫ್ ಐ ಆಮ್ ಸ್ಪೀಕಿಂಗ್ ಓನ್ಲಿ ಪಾಸಿಟಿವ್ಲಿ ಆ್ಯಂಡ್ ಇಫ್ ಐ ಆಮ್ ಥಿಂಕಿಂಗ್ ಪಾಸಿಟಿವ್ಲಿ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಮಾಮ್. ಶಿ ಈಸ್ ಬೀನ್ ಇನ್ಸ್ಪಿರೇಷನ್. ಸೊ ವಾಟ್ಸ್ ಎವರ್ ಹ್ಯಾಪನ್ಸ್, ಅವ್ರು ಫಸ್ಟಿಗೆ ಹೇಳ್ತಾರೆ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂತ. ಸೊ ಐ ಬೀನ್ ಫಾಲೋಯಿಂಗ್ ದ ಸೇಮ್ ಟಿಲ್ ನೌ. ಐ ವಿಲ್ ಫಾಲೋ ದ ಸೇಮ್ ಟಿಲ್ end. Somebody does bad to us, she'll be like everything happens for good, let them go. If possible, she's the kind of person where if she can help, she'll do it, otherwise she'll sit quiet. Ashte. If you have to thank a person today, who it would be? Goosebumps I'm getting. My wife. Anytime my wife, because like mom also for everything, but wife, if I'm here today, it is because of my wife. Like we had kid. Same day I went for a night ride, and it was not easy.
she was in pain, and upon that she is worried about my ride, whether I will be able to go or not. So she was that kind of person, and I should be thankful for that. I did my first SR, ಅದು ಹಾರ್ಡೆಸ್ಟ್ SR ಸೀರೀಸಲ್ಲಿ. ಅದು ಲಾಸ್ಟ್ ರೈಡ್ 600 ಕಿಲೋಮೀಟರ್, ಅವಳ ಬರ್ತ್ಡೇ. ಶಿ ಗುಡ್ ಹ್ಯಾವ್ ಸೆಡ್ ನೋ, ಹೋಗಲ್ಲ, ಏನೋ ನಾಟಕ ಮಾಡ್ಬೋದಿತ್ತು, ಬಟ್ ಶಿ ಡಿಡ್ ನಾಟ್ ಡೂ ಇಟ್. ಸೊ ಲಾಟ್ ಆಫ್ ಥಿಂಗ್ಸ್, ಅದು ಕೌಂಟೇ ಇಲ್ಲ. ಈಗ ನಾನು ಇಲ್ಲಿ ಮಗು ಇದೆ ಮನೇಲಿ, ಇಲ್ಲಿ ಬರಬೇಕು ಅಂದರೆ ಅವರೇ ರೀಸನ್. ಅವರು ಕೈ ಪೂಜೆ ಮಾಡಿದರೆ ನಾನು ಮನೇಲಿ ಇರಬೇಕಿತ್ತು. ಸೊ ಎಲ್ಲರೂ ಹೇಳ್ತಾರೆ ಪಾಪು ಆಗಲಿ, ಮತ್ತು ನಿಮ್ಮ ಫಿಟ್ನೆಸ್ ನೋಡ್ಕೋ, ನಿನ್ನ ಸೈಕ್ಲಿಂಗ್ ನೋಡ್ಕೋ, ಆಗಲ್ಲ ಅಂತ. ಬಟ್ ಮೇ ಬಿ ಶಿ ಈಸ್ ಹೆಲ್ಪಿಂಗ್ ಮೀ ಟು ಪ್ರೂವ್ ಇಟ್ ರಾಂಗ್. One word, if you have to describe the woman, what would it be? One word. World. Felt it, seriously felt it. Thanks to Balasurya and Pritham for planning this activity. Otherwise, usually nobody want to wait, beat the pit stop or at the last point. Nobody wants to wait. ಎಲ್ರಿಗೆ ಈ ಥರ ಫುಡ್ ತಿನ್ನಬೇಕು, ರೈಡ್ ಆಗಬೇಕು, ಮನೆಗೆ ಹೋಗಬೇಕು. To engage these riders, Bala and Pritham are planning since day 1, and ಇದು ನಿಮ್ಮ ಮುಂದೆ ಇದೆ. ಸೊ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. Let's go. ಇನ್ನು ನನಗೆ ಟಾಸ್ಕ್ ಇರೋದು ರೈಡ್ ಬ್ಯಾಕ್ ಟು ಗ್ರ್ಯಾಂಡ್ ಸ್ಟೋರ್. ಅಲ್ಲಿ ಹೋಗಿ ಸ್ವಲ್ಪ ಸೋಷಿಯಲ್ ಮೀಡಿಯಾ ಪೆಂಡಿಂಗ್ ಟಾಸ್ಕ್ ಎಲ್ಲ ಮಾಡಿ, ಲಿಂಕ್ ಎಲ್ಲ ಅಫಿಷಿಯಲ್ಸ್ಗೆ ಶೇರ್ ಮಾಡಿ, ದೆನ್ ಹೆಡ್ ಬ್ಯಾಕ್ ಟು ಹೋಮ್. ನಮ್ಮ ಜೊತೆ ಗ್ರೂಪ್ ರೈಡ್ ಮಾಡಬೇಕು ಅಂದರೆ ಅಲ್ಲಿ ಶೇರ್ ದಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೇನೆ. ವಾಟ್ಸಪ್ ಗ್ರೂಪ್ ಇದ್ದು, ಅಲ್ಲಿ ಜಾಯ್ನ್ ಆಗಿ ಫ್ಯೂಚರಲ್ಲಿ ಗ್ರೂಪ್ ರೈಡ್ ಇರುವಾಗ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ, ಜಾಯ್ನ್ ಆಗಿ. ಇಲ್ಲಿ ನೋಡಿ, ಈ ಮರದಲ್ಲಿ ಫ್ಲವರ್ ಕಲರ್ ಆ್ಯಂಡ್ ಜಾಯಿಂಟ್ ಇದ್ದು ಥೀಮ್ ಕಲರ್ ಸೇಮ್ ಇದೆಯಲ್ಲ. कोई खाना परोस रहा है क्या?